ನಿನ್ನೆ ಬುಕ್ ಮಾಡಿರೋ ಶೋಗೆ ಇವತ್ತು ಬಂದವ್ರೆ. ಅದು 3 ಹುಡುಗಿ 1 ಹುಡುಗ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಗಂಟೆ ಗೊತ್ತಾ? ಈವ್ನಿಂಗ್ 6 o'clock ಅಷ್ಟೇ, ಜಾಸ್ತಿ ಏನಿಲ್ಲ. ಏನಕ್ಕೆ ಇಷ್ಟು ಲೇಟು ಅಂದರೆ ಚೆನ್ನಾಗಿ ನಿದ್ದೆ ಹೊಡ್ತಿದ್ದೀನಿ. ಆಮೇಲೆ ನಮ್ಮ ಅಕ್ಕ ಬಂದಿರಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೆ. ಇಲ್ಲಿ ನೋಡಿ, ನಮ್ಮ ಮೂವಿಗೆ ಹೋಗ್ತಾಯಿದ್ದೀವಿ ಇವಾಗ. ಹೇಳು. ಹಲೋ, ನಾನು, ಚಂದ್ರು, ನಮ್ಮ ಅಕ್ಕ, ಆಮೇಲೆ ನಮ್ಮ ದೂದ್ ಮೂವಿಗೆ ಹೋಗ್ತಾಯಿದ್ದೀವಿ. ಯಾವುದು ಅಂದರೆ ಚೂಮ್ ಅಂತ ಮತ್ತೆ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ಚೆನ್ನಾಗೈತೆ ಮೂವಿ, ಅದಕ್ಕೆ ಇವಾಗ ಮೂವಿಗೆ ಹೋಗಿ ಮೂವಿ ನೋಡಿಬಿಟ್ಟು ಅದ್ರ ಬಗ್ಗೆ ರಿವ್ಯೂ ಕೊಟ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ನೋಡೋಣ. ಇವಾಗ ಏನು ಚಾಲೆಂಜ್ ಆಗಿರೋದಂದರೆ, ನಮ್ಮ ಅಕ್ಕ ಪಾಪ್ಕಾರ್ನ್ ಇಸ್ಕೊಡ್ತಾರೆ, ಅಲ್ಲ ಚಂದ್ರು ಪಾಪ್ಕಾರ್ನ್ ಇಸ್ಕೊಡ್ತಾನೆ ಅಂತ ಎಲ್ಲರಿಗೂ. ಆಮೇಲೆ ಇದು ಹಂಗೆ ಒಬ್ಬರಿಗೆ ಒಪ್ಕೊಂಡ್ರೆ ಎಲ್ಲರಿಗೂ ಕೇಳ್ತಾರೆ, ಸರಿನಾ? ಈ ಶೆಡೆಖಾನ್ ದೂದ್ ಬಂದ್ಬಿಟ್ಟು ಎಲ್ಲರಿಗೂ ನಗ್ಗೆಟ್ಸ್ ಇಸ್ಕೊಡ್ತಾನಂತೆ. ಅದು ಎಲ್ಲಿ? PVR. ಹೌದಾ? ಟಿಕೆಟ್ ಇಲ್ಲ, ಕೆಳಗಡೆನೆ ಕೂತಿರ್, ಕಾರಲ್ಲಿ ಕಾಯ್ತಾ ಬರ್ತೀವಿ, ಸರಿ. ನಾನು ಬಂದ್ಬಿಟ್ಟು ಕೋಕೋ, ನಮ್ದು ನಾವು ಹುಷಾರ್ ನನ್ನ ಮಗ, ನಾನು ಅದ್ರಲ್ಲೆಲ್ಲ. ನಮ್ಮ ಅಕ್ಕ, ನೀನೇನು ಇಸ್ಕೊಡ್ತೀಯ? ಹಾಗಾದ್ರೆ ನೀನು 5 ನಗ್ಗೆಟ್ ಇಸ್ಕೊಡ್ತೀಯಾ? ಅಲ್ಲ ಇವನು ಯಾಕೋ ನನ್ನ ಹತ್ರ ಸುಮ್ಮನೆ ಬಿಸ್ಕೆಟ್ ಹಾಕ್ಸ್ಕೊಂತೀಯ. ಬೇಕಾ ಕುಡಿ, ಇಲ್ಲ ಬಿಟ್ಟಾಕು. ಸೊ ಈ ಥರ ಐತೆ ಗೈಸ್. ಇವಾಗ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ಸ್ ಇರೋ, 8 ಅಲ್ಲ 10 ಕಿಲೋಮೀಟರ್ಸ್ ಇರೋ ಎಲಿಮೆಂಟ್ಸ್ ಮಾಲ್ ನಾಗವಾರದಲ್ಲಿ ಐತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಮೂವಿ ನೋಡಿಬಿಟ್ಟು ಏನು ಮಾಡೋದು ಮಾಡೋಣ, ನೋಡೋಣ ಮುಂದಕ್ಕೆ ಏನು ಮಾಡಬೇಕು ಅಂತ. ಗೈಸ್ ಮೂವಿಗೆ ಬಂದಿದ್ದೀವಿ ಗೈಸ್. ನಾವು ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿದ್ದೀವಿ. ನಿಮ್ಗೆ ಇನ್ನೊಂದು ಹೇಳಬೇಕು, ದೂದ್ ಹೆವಿ ಗಾಂಚಲಿಗಳು ಬೀಳ್ತಾವನೆ. ಅವ್ನು ಬಂದಾಗ ಕೆಟ್ಟ ಕಮೆಂಟ್ ಹಾಕ್ತಾನೆ. ಓನ್ ಏನಂತ? ಓನ್ ನಾನು ಏನು ಹೇಳಿದೆ? ಓನ್ ನೀನು ಓನ್. ಇವನು ಹೆವಿ ಗಾಂಚಲಿ ಬೀಳ್ತಾವ ತಾನೆ? ಇಲ್ಲ, ಹೌದು ಹೌದಾ? ಹೌದು ಹೌದು. ಮತ್ತೆ ಗೈಸ್ ಮೂವಿಗೆ ಬಂದಿದ್ವಿ. ನೀನು ಹೋಗ್ತಾ ಇರೋದೆ ಮೂವಿಗೆ, ನೋಡೋಣ ಏನು ಮಾಡೋಣ ಅಂತ. ಮೂವಿ ನೋಡ್ಬಿಟ್ಟು ಬಂದಾದ್ಮೇಲೆ ಮಾತಾಡ್ತೀನಿ. ಅನ್ಲಿಮಿಟೆಡ್ ಪಾಪ್ಕಾರ್ನ್ ಐತೆ ಅಂದ್ಬಿಟ್ಟು ಇಲ್ಲಿ ನೋಡಿ ಗೈಸ್. ಏನು ತಿನ್ಬಿಟ್ಟು ಮತ್ತೆ ಬರೋಣ. ಸೆಕೆಂಡ್ ಹಾಫಲ್ಲಿ 2 ಸಲ ತಿನ್ನೋಣ, ಏನಂತ್ಯ? ಗೈಸ್ ಅನ್ಲಿಮಿಟೆಡ್ ಕೊಡ್ತಾ ಇರೋದೇ ಏನೋ ಖುಷಿ ಬಿಡ್ಬೇಕು. ಅದರಲ್ಲಿ ಏನದು ಕ್ಯಾರಮಲ್ಲೇ ಬೇಕಂತೆ, ಕ್ಯಾರಮಲ್ಲು. ಹಾಂ, ಹಂಗಂತ ಕ್ಯಾರಮಲ್ ಅನ್ಲಿಮಿಟೆಡ್ ಕೊಡ್ತಾರೆ ಯಾರಾದರೂ. GST ಮೇಲೆ ಎಷ್ಟೈತೆ ಗೊತ್ತಾ? ಈಗ GST ಕಟ್ಟಬೇಕು ಕ್ಯಾರಮಲ್ಗೆ ಅಂದರೆ. ಹೌ ಇಸ್ ದ ಮೂವಿ? ಸೂಪರ್ ಆಗಿದೆ ನೋಡಿ ಗೈಸ್. ಡಯಟ್ ಮಾಡು ಅಂದರೆ ನಾನು ಮಾಡ್ದಲ್ಲ ಡಯಟ್, ಯಾಕಂದರೆ ನೆನ್ನೆ ಬ್ರೇಕ್ ಆಯಿತು. ಚಾಲೆಂಜ್ ಬ್ರೇಕ್ ಅಂದ್ಕೊಳ್ಳಿ ನೆನ್ನೆ ಡಯಟದು. ಇಂಟರ್ವಲ್ ಬಿಟ್ಟವ್ರು ಗೈಸ್. ಇಂಟರ್ವಲ್ ಆದಮೇಲೆ ಆಮೇಲೆ ಮೂವಿಗೆ ಹೋಗ್ಬೇಕು. ಮತ್ತು ಸೆಕೆಂಡ್ ಹಾಫು ಸಾಕಾಗೈತೆ. ನಾನು ಒಂದ್ಸರಿ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಮ್ಮ ಅಕ್ಕ ಅವರು ಇವನು ಚಂದ್ರು ನೋಡಿರಲಿಲ್ಲ, ಮತ್ತೆ ಬಂದಿರೋದು. ಗೈಸ್ ನಾವು ಸೀಟು ಯಾವುದು 13, 14, 15, 16 ಬುಕ್ ಮಾಡಿದ್ದು. 11, 12, 13, 14, 15. 11, 12, 13, 14 ಬುಕ್ ಮಾಡಿದ್ದು. ನಮ್ಮ ಪಕ್ಕ ಬಂದುಬಿಟ್ಟು ನಮ್ಮ ಸೀಟಲ್ಲಿ ಯಾರೋ ಕೂತ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಆಮೇಲೆ ನಾವು 15, 16 ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ 15, 16 ಬುಕ್ ಮಾಡಿರೋರು ಬಂದರು, ಸರಿನಾ? ಅವರು 15, 16 ಬುಕ್ ಮಾಡಿದ್ದಾರೆ, ನಮಗೂ ಹೆಂಗೆ ಕೊಟ್ಟರು ಅಂತ ನಾವು ನೋಡಿದ್ರೆ ನಮ್ಮದು 11, 12, 13, 14. ಸರಿ ಅಂದ್ಬಿಟ್ಟು ಈ ಕಡೆ 11, 12, 13, 14 ಕೂತಿದ್ರಲ್ಲ, ಅವ್ರನ್ನೇ ಎಬ್ಬರಿಸಿದ್ರೆ ಅವ್ರದ್ದು ಅದೇ ಬುಕ್ ಆಗೈತೆ. ಏನಪ್ಪ ಇದು ಸೀನು ಅಂದರೆ, ನಮ್ಮ ಸೀಟಲ್ಲಿ ಕುಂತಿರೋರು ಇದ್ರಲ್ಲ, ಆ 4 ಸೀಟು ನಿನ್ನೆ ಬುಕ್ ಮಾಡಿರೋ ಶೋಗೆ ಇವತ್ತು ಬಂದವ್ರೆ. ಅದು 3 ಹುಡುಗಿ 1 ಹುಡುಗ. ಅವ್ರನ್ನ ಎಬ್ಬರಿಸ್ತಾ ಇದ್ದಾಗ 3 ಹುಡುಗಿರು ಹುಡುಗನ ನೋಡ್ತಾ ಇದ್ದೀನಿ. ನೋಡ್ಬೇಕು ಹೆಂಗಿತ್ತು, ಹೆಂಗೆ ನೋಡ್ತಾ ಇದ್ದಿದ್ದ?
ಹೆಂಗೆ ಬೈಕ್ ಕಂಡಿರ್ತಾರೆ ಅಂದರೆ ಇನ್ನೊಂದೇನಂದ್ರೆ ನಿನ್ನ ಮಗ್ದಲ್ ರಿಯಾಕ್ಷನ್ ನೋಡ್ಬೇಕು ನೀವು. ಮನೆಗೆ ಬಾ ನೋಡ್ಕೊಂಡ್ಬಿಡ್ತೀನಿ ಹಂಗೆ ಇತ್ತು. ಹಂಗೆ ಟೆನ್ಷನ್ ಆಗ್ಬಿಟ್ಟವ್ರ ಹುಡುಗಿರು. ನಾನು ಇವನು ಅದೇ ಅನ್ಕೊಂತಿದ್ದೆ ಶಾ ಇವತ್ತು ಮನೆಗೆ ಹೋದ್ರೆ ಅವನು ಊಶ್ ಮಾಡಾಕ್ತಾರ ಅವನ್ನ ಅಂತ. ನೆಕ್ಸ್ಟ್ ಇಸ್ ಲೆವೆಲ್ ಸೀನ್ ಅಂದ್ಕೊಳ್ಳಿ, ಪಾಪ ಅನ್ಸ್ಬಿಡುತ್ತೆ ನಮಗೇನೆ. ಅದು ಏನು ಮಾಡೋಕ್ಕಾಗುತ್ತೆ, ಹೋಗ್ಬೇಕು. ಇಲ್ಲಿ ಯಾವುದೋ ಹುಡುಗಿ ಬಂದ್ಲು ಗೈಸ್, ಕೈ ಕೊಟ್ಲು ಸೆಕೆಂಡ್ಗೆ, ಕೈ ಎತ್ಬಿಟ್ಟೆ ವಾಪಸ್ಸು. ಆಮೇಲೆ ಏನೋ ಕರೆಂಟ್ ಶಾಕ್ ಅಂತ ಇದ್ಲು. ಯಾಕಂದರೆ 2000 ಅದೇನೋ ಕ್ಯಾಂಪೇನ್ ಏನೋ ಮಾಡ್ತವ್ರೆ ಅಂತ. ಅದಕ್ಕೆ ನಮ್ಮ ಅಕ್ಕ ಬಂದರೆ ಸುಮ್ಮನೆ ತಲೆಗೆ ಶೂಟ್ ಹೊಡಿತಾರೆ ಅಂದ್ಬಿಟ್ಟು ನಮ್ಮ ಅಕ್ಕನ ಕಳಿಸ್ಬಿಟ್ಟಿದ್ವಿ ಥಿಯೇಟ್ರ್ ಒಳಗಡೆ. ಇವಾಗ ನಾವು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ಟು ಮೂವಿ ಬಂದಾಗ ಹೋಗೋದೆ. She said we are kids. ಕಿಡ್ಸು ಅಂತೆ 2000 ಬಾ ತೋರಿಸ್ತೀನಿ ಕಿಡ್ಸು. ಗೈಸ್ ಫೈನಲಿ ಮೂವಿ ಮುಗ್ದೈತೆ. ಮೂವಿ ಅಂತೂ ಲಾಸ್ಟ್ ಟೈಮ್ ನೋಡಿದಾಗ ರಿವ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸೈಕ್ ಮೂವಿ, ಸೈಕ್ ಅಂದ್ಕೊಳ್ಳಿ. ನಾನು ಸೆಕೆಂಡ್ ಟೈಮ್ ಬರೋದೇ ಈ ಜೊತೆ ಮೂವಿಗೆಲ್ಲ ಬರೋಲ್ಲ. ಸಕ್ಕದಾಗೈತೆ ಮೂವಿ. ಹೆಂಗೈತೆ ಮೂವಿ? ನೀನಿಲ್ಲ, ಹೆಂಗೈತೆ ಮೂವಿ? ತುಂಬ ಚೆನ್ನಾಗಿದೆ. ಹಾಂ, ಇಂಥ ಮೂವೀಸ್ನ ನಾವೆಲ್ಲ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಬೇಕು. ಕನ್ನಡ Climax. ನೋ ವರ್ಡ್ಸ್. ಗೈಸ್ ಆಲ್ಮೋಸ್ಟ್ ಅಳ್ಬಿಟ್ಟಿದ್ದ. ಅದೊಂದು ಸೀನ್ ಇದೆ, ವಿಷ್ಣುವರ್ಧನ್ ಸೀನು, ಅಳ್ಕೊಂಬಿಟ್ಟಿದ್ದ. ಹೆಂಗೈತೆ ನಮ್ಮ ಮೂವಿ ಸ್ಮಿತಾ ಕೇಸಿ? ಪರವಾಗಿದೆ. ಹೇ ಬೈಲಿ ಮೂವಿ ಹೆಂಗೈತೆ? ಸೂಪರ್. ಯಾವ ಸೀನ್ ಮಸ್ತು? ಆಂಜನೇಯ ಸೀನ್ ಕ್ರೇಜಿ ಮೂವಿ ಗೈಸ್, ಕ್ರೇಜಿ. ಮಸ್ಟ್ ವಾಚ್. ಇವಾಗ ಮನೆಗೆ ಹೋಗಿ ನೋಡೋಣ ಏನು ಮಾಡೋದು ಅಂತ. ಸೊ ಗುಡ್ ಮಾರ್ನಿಂಗ್ ಗೈಸ್ ಅಲ್ಲಿ ಮಣಿ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಮಣಿ ಬಿರಿಯಾನಿ ಏನು ಅಂದರೆ ಬರ್ಡೇ ಅಲ್ವಾ, ಟ್ರೀಟ್ ಕೊಡಿಸ್ತೀನಿ ಬನ್ನಿನ ಅಂತ. ಸರಿ ನಡಿಯಪ್ಪ ಅಂದ್ಬಿಟ್ಟು ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದವನೇ ಮನೆ ಹತ್ರ, ಕಾರ್ ಎತ್ತಬೇಕು ಇವಾಗ. ಇವ್ರು ನವೀನೆಲ್ಲ ಎದ್ದೇ ಇಲ್ವಂತ ಗೈಸ್, ಬೇವರ್ಸಿ ನಮ್ಮ ಮಗ. ಈಗ ಬಂದವನೇ ಏಯ್ ಉದರ್ ಡಾಲೋರೆ ಗೈಸ್. ಫೈನಲಿ ಯಾವುದೋ ಒಬ್ಬ ಗೊಬ್ಬನನ್ ಮಗನ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್. ಅವನು ಬೇಗ ಎದೊಳಲ್ಲ, ಬೇಕು ಅಂತ ಮಲ್ಗೋದು 2 ಗಂಟೆಗೆ. ಅವನಿಗೋಸ್ಕರ ನಾವು ವೆಯ್ಟ್ ಮಾಡ್ಬೇಕಂತೆ. ಅವ್ನು ಬಂದಾಯ್ತು ಇವಾಗ. ಅಷ್ಟು 4:30ಗೆ ಬಿಡ್ಬೇಕಂತಿದ್ದವರು 5:45 ಆಗೈತೆ ಟೈಮು. ಇವಾಗ ಹೋಗಿ ಲೈನಲ್ಲಿ ನಿಲ್ಲಕ್ಕೆ ಒಂದು ಮಸ್ತ್ ಮಜಾ ಇರುತ್ತೆ. ಬನ್ನಿ ನೋಡೋಣ. ಹೋಗಿ ಚೆನ್ನಾಗಿ ತಿಂದ್ಬಿಟ್ಟು ಬಂದ್ಬಿಡೋದೆ. ಬಾಯ್. ಫೋನಲ್ಲಿ ಕಾಣಿಸುತ್ತೆ ಗೈಸ್. ಇದೇನು ಗೈಸ್ ಇದು? ನಮಗೆ ಮಾತ್ರ ಏನು ಕಾಣಿಸ್ತಾ ಇಲ್ಲ ಮಚ್ಚ. ಫೋನ್ ನೋಡ್ಕೊಂಡು ಓಡಿಸು. ಫುಲ್ ಫಾಗ್ ಐತೆ ಗೈಸ್, ಏನಕ್ಕೇನು ಕಾಣಿಸ್ತಾ ಇಲ್ಲ. ಫೋನಲ್ಲಿ ನೋಡ್ಸಿದ್ರೆ ಮಾತ್ರ ಕಾಣಿಸ್ತೈತೆ. ನೋಡಿ ಮಚ್ಚ, ಫೋನಲ್ಲಿ ನೋಡ್ಕೊಂಡೇ ಓಡಿಸು ಗೈಸ್. ಮನೆಗೆ ಹೋಗ್ಬೇಕು ಅಂದ್ಕೊಂಡು ಹೋದ್ವಿ. ಆಮೇಲೆ ರೆಸ್ಟ್ನ ನೆನ್ಸ್ಕೊಂಡ್ವಿ. ಈ ಕಡೆ ವಿಜಯ್ ಅವ್ರ ಅಪ್ಪನ ಕೂಡ ನೆನ್ಸ್ಕೊಂಡ್ವಿ. ಆ ರೆಸ್ಟಿಗೆ ವಿಜಯ್ ಅವ್ರ ಅಪ್ಪ ಒಂದು 20 ಸರಿ ಆದರೂ ಕಾಲ್ ಮಾಡಿರ್ತಾರೆ ಅಂದ್ಬಿಟ್ಟು SP ಬರ್ತಾ ಇದೀವಿ. ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತಲ್ವಾ, ಅಲ್ಲೇ ತಿನ್ನೋಣ ಅಂದ್ಬಿಟ್ಟು SP ಹೋಗಿ ತಿನ್ಕೊಂಡು ಹೋಗ್ಬಿಡೋಣ. ಗೈಸ್ SP ಬಂದಿದ್ದೀವಿ ಗೈಸ್. ನೋಡಿ ಗೈಸ್, SP ದಮ್ ಬಿರಿಯಾನಿ ರೆಡಿ ಆಗಿಲ್ಲ. ಆಗೈತೆ, ತಿಂತವ್ರು. ಫುಲ್ ಮಂಜು ಐತೆ ಗೈಸ್, ಹೆವಿ ಮಂಜು. ಇದಕ್ಕೆ ಬೆಳಗ್ಗೆ ತಿನ್ಕೊಂಡು ಹೋಗ್ಬಿಡೋಣ ಬನ್ನಿ. ಗೈಸ್ ಫೈನಲಿ ಬಿರಿಯಾನಿ ಬಂದೈತೆ, ತಿನ್ನೋ ಟೈಮ್. ಈ ನನ್ನ ಮಗ ಕುಷ್ಕ ಇಸ್ಕೊಂಡವನೆ, ಇವನು ಕುಷ್ಕ ಇಸ್ಕೊಂಡವನೆ. ರೈತ ಇದು ಲೆಮನ್ನ, ನಮ್ಮಿಬ್ರದ್ದು ಬಿರಿಯಾನಿ. ಈ ನನ್ನ ಮಗ ಕುಷ್ಕ. ಲೆಟ್ಸ್ ಗೋ, ತಿನ್ಬಿಟ್ಟು ಆಮೇಲೆ ಸಿಗೋಣ. ಗೈಸ್ ಫೈನಲಿ ತಿಂದು ಮುಗಿಸಿದ್ದೀವಿ ಗೈಸ್. ಇನ್ನು ಸೂಪ್ ಒಂದು ಬಾಕಿ ಐತೆ, ಕಾಲು ಸೂಪ್. ಅವ್ನು ನೋಡಿ, ಅವ್ನು ಹುಡುಗರಿಗಿರೋ 1 ಲಕ್ಷ ಆಯ್ತಾ. ಅವನಿಂದನೇ ಲೇಟ್ ಆಗಿರೋದು, ಅವನಿಂದನೇ ಗೈಸ್ ಲೇಟ್ ಆಗಿದ್ದು. ಇಲ್ಲಾಂದರೆ ನಾವು ಮನೆಗೆ ಹೋಗ್ತಾ ಇದ್ವಿ. ಅವನು ತೋರಿಸಿದ್ದೀನಿ ಬ್ಲಾಗ್ನಲ್ಲಿ, ಅವನ ತೋರಿಸಿ. ಇವನೇ ಗೈಸ್ ಟ್ರೀಟ್ ಕೊಡ್ತಾರೆ. ಪಪ್ಪಿ ವಿಜಯ್. ಜಲ್ದಿ ಸೂಪ್ ಕುಡಿಯೋಣ. ನೀವು ಕುಡಿಬೇಕು, ನಾನು ಒಬ್ಬನೇ ಸಾಕು. ಹೊಟ್ಟೆ ತುಂಬೈತು. ನಾನೊಂದು ಸ್ಪೂನ್, ನೀನು 25 ಸ್ಪೂನ್. ನೀವು 5 ಸ್ಪೂನ್, ನಾನು 5 ಸ್ಪೂನ್. ಗೈಸ್ ಫಾಗ್ ನೋಡ್ತೀರಾ ಎಷ್ಟೈತೆ ಅಂತ ನೋಡ್ರಿ. ಇವಾಗ ಕಾಣಿಸ್ತೈತೆ 7 o'clock. ಟೈಮ್ ಬಂದು 7 o'clock.
ಇನ್ನು 5 o'clock ಇಮ್ಯಾಜಿನ್ ಮಾಡಿರಿ ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ಏನಕ್ಕೆ ಏನು ಕಾಣಿಸ್ತಲ್ಲ, ಇವಾಗ ಕ್ಲೀನಾಗಿ ಕಾಣಿಸುತ್ತೆ. ಕಾರೊಳಗಡೆ ಇದೆ, ಕಾಣಲ್ಲ. ಗುಡ್ ಈವ್ನಿಂಗ್ ಗೈಸ್. ಇಷ್ಟೊತ್ತು ಸ್ವಲ್ಪ ಹೊತ್ತು ಊಟ ಆಗಿದೆ, ತಿಂದು ನಮ್ಮ ಅಕ್ಕ ಬಾಬಾ ಜೊತೆ ಮಾತಾಡಿ ರೆಸ್ಟ್ ತಗೊಂತ ಇದ್ದೆ. ಇವಾಗ ನವೀನ್ ಅವ್ರು ಕಾಲ್ ಮಾಡಿ ಬನ್ನಿ ಟೀ ಅಂಗಡಿ ಹತ್ರ ಅಂದರು. ಸೊ ಇವಾಗ ಟೀ ಅಂಗಡಿ ಹತ್ರ ಹೋಗ್ಬೇಕು. ನಾನು, ಇನ್ನೊಬ್ಬ ನವೀನು, ಆಮೇಲೆ ವಿಜಯ್, ಇಷ್ಟು ಜನ ಹೋಗ್ತಾ ಇರೋದು. ಸುಮಾರು ಆಲ್ಮೋಸ್ಟ್ ಆಗಿತ್ತು, 1-2 ವಾರ ಆಗಿತ್ತು ಎಲ್ಲರೂ ಸಿಕ್ಕಿ. ಅದಕ್ಕೆ ನವೀನ್ ಬನ್ನಿ ನಾವು ಸಿಗೋಣ ಅಂದ. ಸರಿ ನಡಿಯಪ್ಪ ಅಂದ್ಬಿಟ್ಟು ಹೋಗ್ತಾ ಇರೋದು. ಹೋಗಿ ಸ್ವಲ್ಪ ಟೀಗಿ ಕುಡ್ಕೊಂಡು ಸ್ವಲ್ಪ ಫನ್ ಮಾಡ್ಕೊಂಡು ಆಮೇಲೆ ಬಂದ್ಬಿಡೋಣ ವಾಪಸ್. ಗೈಸ್ ಟೀ ಕುಡಿಯೋಣ ಅಂತ ಹೋದ್ವಿ, ಆದರೆ ಯಾರಿಗೂ ಟೀ ಕುಡಿಬೇಕು ಅನಿಸ್ಲಿಲ್ಲ. ಮಾತಾಡ್ಕೊಂಡು ಬಜ್ಜಿ ತಿಂದ್ವಿ. ಇವಾಗ ಶಾರ್ಟ್ ತಿನ್ನಕ್ಕೆ ಬಂದವ್ರೆ. ನಾನು ತಿನ್ನಲ್ಲ, ಯಾಕಂದರೆ ನನಗೆ ಹೊಟ್ಟೆ ಒಂಥರ ಫುಲ್ಲಾಗಿ ಹೋಗೈತೆ. ಈ ನನ್ನ ಮಗ ಇವನಿದ ನೋಡಿ, ಅವನಿಗೆ ಏನದು ಆಲ್ಫಾಮ್ ಈಸ್ಕೊಡು ಅಂದರೆ ಈಸ್ಕೊಡಲ್ಲ ಅಂತಾನೆ. ಹೊಟ್ಟೆ ಹಸಿತೆ ಈಸ್ಕೊಡು ಅಂದರೆ ಈಸ್ಕೊಡಲ್ಲ. ನಾಳೆ ಕೊಡಿ, ಇವತ್ತು ಕಾಸಿಲ್ಲ. ನಾವು ಕೇಳಿದ್ರೆ ಎಲ್ಲಿರೋದು ಗೈಸ್ ಕಾಸು? ಯೂಟ್ಯೂಬಲ್ಲಿ ಬೇಗ ಸಬ್ಸ್ಕ್ರೈಬರ್ ಆದರೆ ಯೂಟ್ಯೂಬಿಂದ ಕಾಸು ಬಂದಾಗ ಅದು ಸಪ್ರೇಟ್ ಬಿಡು. ನಾನು ಹೇಳ್ತಾ ಇರೋದು ನೀನು ಕೊಡಿಸು ನೋಡಿ ಗೈಸ್. ನಾವು ಕೇಳಿದ್ರೆ ಕಾಸಿರಲ್ಲ. ಬೇಡ ಗೈಸ್. ಫೈನಲಿ ಶವರ್ಮ ಗಿವರ್ಮೆಲ್ಲ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಓಡ್ತಾ ಇದ್ದೀವಿ ಗೈಸ್. ಯಾಕೆ ಅಂದರೆ ನಾಳೆ ಸ್ವಲ್ಪ ಅದೇ ನಾನು ಹೇಳ್ದಂಗೆ ಇಂಟರ್ವ್ಯೂ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರಾಪರ್ ಸ್ಲೀಪ್ ತಗೊಳ್ಳೋಣ ಅಂದ್ಬಿಟ್ಟು. ಇವನು ಬರ್ತಾನೆ ನನ್ನ ಜೊತೆ. ನಾನು ಓದ್ತೀನಿ. ಓದ್ತೆ ಇಟ್ಟು ಹೆಂಗಾಡ್ತಾನೆ ನೋಡಿ. ಅಷ್ಟೇ ಗೈಸ್, ಇವಾಗ ಏನಿಲ್ಲ, ಇನ್ನೇನಿದ್ರು ಮನೆಗೆ ಹೋಗೋದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ದಟ್ ಬೇರೆಯವ್ರು ಕೂಡ ನಮ್ಮ ವ್ಲಾಗ್ನ ನೋಡ್ಬೋದು. ನಮ್ಮ ಚಾನಲಲ್ಲಿ ಗ್ರೋತ್ ಸಿಗುತ್ತೆ. ಏನಂತೀರಾ? ಎಲ್ಲರೂ ಗಂಟೆ ಹೊಡೀರಿ. ಗಂಟೆ ಹೊಡಿ, ಸಬ್ಸ್ಕ್ರೈಬ್ ಬಟನ್, ಗಂಟೆ. ಅಷ್ಟೇ ಗೈಸ್, ನಾಳೆಯಿಂದ ಸ್ವಲ್ಪ ರೆಗ್ಯುಲರಾಗಿ ಮಾಡೋಕ್ಕೆ ನೋಡ್ತೀನಿ. ಡೈಲಿ ವ್ಲಾಗು ಬೇಡ ಅಂತವ್ರೆ. ಯಾಕೆ ಅಂದರೆ ನಮ್ಮ ಅಕ್ಕ ಹೇಳಿದ್ದು ಸೇಮ್ ಕಂಟೆಂಟ್ ಇದೆ, ಬೋರ್ ಆಗಿಬಿಡುತ್ತೆ ಅಂತ. ಅದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಾಡೋಕ್ಕೆ ನೋಡ್ತೀನಿ, ನೋಡೋಣ. ಸ್ವಲ್ಪ ನಾನಿರೋ ಒಂದು ಮೈಂಡ್ಸೆಟ್ ಅಥವಾ ಪರಿಸ್ಥಿತಿ ಹೆಂಗಿದೆ ಮಾಡೋಣ. ಒಳ್ಳೆ ಕಂಟೆಂಟ್ ಮಾಡೋಣ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಗೈಸ್. ಸಿ ಯು, ಬಾಯ್ ಬಾಯ್ ಏನ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.